ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಂದು ನಾವು ಐಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಐಟಮ್ಸು ಅಂದರೆ ನುಡಿಗಟ್ಟುಗಳು ಅಂತ ನಿಮಗೆ ತುಂಬ ಸಲ ಹೇಳಿದ್ದೀನಿ. ಇವತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಐಟಮ್ಸ್ನ ಮುಂದುವರೆದ ಭಾಗಗಳನ್ನು ನೋಡೋಣ. ಅಂದರೆ ಇಲ್ಲಿ ಬೇರೆ ಬೇರೆ ಪದಗಳಿಂದ ಕೂಡಿಸಿ ಒಂದು ವಾಕ್ಯವನ್ನು ಸಂದರ್ಭಕ್ಕೆ ತಕ್ಕಂತೆ ಹೇಳಿದರೆ ಐಟಮ್ಸು ಆಗ್ತಾಯಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಐಟಮ್ಸು ಅಂದರೆ ನುಡಿಗಟ್ಟುಗಳು. ಮೊದಲನೇ ಐಟಮು ಏನಂದರೆ ಟು ಗೋ ವಿತೌಟ್ ಸೇಯಿಂಗ್, ಅಂದರೆ ಅರ್ಥ ಸ್ವಯಂ ಸಾಕ್ಷಿಯಾಗಿರು ಅಂದರೆ ತುಂಬ ಜನ ಸೇರಿ ಯಾವುದೋ ಒಂದು ಕೆಲಸ ಮಾಡಿದರೆ ಆಗ ನೀವು ಸ್ವಯಂ ಸಾಕ್ಷಿಯಾಗಿರಬೇಕು. ಅದಕ್ಕೆ ಐಟಮಲ್ಲಿ ಹೇಳ್ಬೇಕಾದ್ರೆ ಟು ಗೋ ವಿತೌಟ್ ಸೇಯಿಂಗ್ ಅಂದರೆ ಟು ಬಿ ಸೆಲ್ಫ್ ಎವಿಡೆಂಟ್. ಇದನ್ನೇ ನಾವು ಕನ್ನಡದಲ್ಲಿ ಸ್ವಯಂ ಸಾಕ್ಷಿಯಾಗಿರು ಅಂತ ಹೇಳ್ತಾ ಇದ್ದೀನಿ. ನಂತರದ ಐಟಮು ಇದು ಟು ಗೋ ವಿತ್ ದ ಕರೆಂಟ್, ಅಂದರೆ ಅರ್ಥ ಕನ್ನಡದಲ್ಲಿ ಎಲ್ಲರ ಹಾಗೆ ಇರು. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಟು ಡೂ ಆ್ಯಸ್ ಅದರ್ ಡೂ. ಅದನ್ನೇ ಐಟಮ್ ಪ್ರಕಾರ ಹೇಳ್ಬೇಕಾದ್ರೆ ಟು ಗೋ ವಿತ್ ದ ಕರೆಂಟ್ ಅಂತ ಹೇಳ್ಬೇಕಾಗುತ್ತೆ. ಮುಂದಿನ ಐಟಮು ಇದು ಟು ಹ್ಯಾಂಗ್ ಹೆವಿ, ಅಂದರೆ ಕನ್ನಡದಲ್ಲಿ ಅರ್ಥ ಹೇಳ್ಬೇಕಾದ್ರೆ ಒತ್ತು ಹೋಗದಿರು ಅಥವಾ ಸಮಯ ನಿಧಾನವಾಗಿ ಚಲಿಸುವಿಕೆ ಎಂದಾಗುತ್ತೆ. ಸಮಯ ನಿಧಾನವಾಗಿ ಚಲಿಸುವಿಕೆ ಅಂತ ಹೇಳ್ಬೇಕಾದ್ರೆ ನಾವು ಹೇಳಬೇಕು ಟು ಹ್ಯಾಂಗ್ ಹೆವಿ. ಅಂದರೆ ನಿಮಗೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ಅದು ಸ್ಲೋ ಹೋಗ್ತದೆ ಅಂದ್ಕೊಳ್ತೀರಾ, ಆಗ ನೀವು ಹೇಳಬೇಕು ಟು ಹ್ಯಾಂಗ್ ಹೆವಿ ಅಂತ ಹೇಳ್ಬೇಕಾಗುತ್ತೆ. ನಂತರದ ಐಟಮು ಇದು ಟು ಹ್ಯಾಂಗ್ ಫೈರ್, ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ತಡ ಮಾಡು ಅಂತ ಅರ್ಥ ಬರುತ್ತೆ. ಟು ಹ್ಯಾಂಗ್ ಫೈರು ಅನ್ನೋದು ಇಂಗ್ಲೀಷಲ್ಲಿ ಅರ್ಥ ಕೊಡುವಂಥದ್ದು ಟು ಬಿ ಡಿಲೇಡ್, ಅಂದರೆ ಕನ್ನಡದಲ್ಲಿ ತಡ ಮಾಡು ಅಂತ ಹೇಳ್ಬೇಕಾದ್ರೆ ನಾವು ಟು ಹ್ಯಾಂಗ್ ಫೈರ್ ಅನ್ನಬೇಕು. ನೆಕ್ಸ್ಟು ಲಾಸ್ಟು ಐಟಮು ಇದು ಟು ಹಾರ್ಪ್ ಆನ್ ದ ಸೇಮ್, ಅಂದರೆ ಹೇಳಿದನ್ನೇ ಮತ್ತೆ ಮತ್ತೆ ಹೇಳೋದು ಅಥವಾ ಹಾಡಿದ್ದನ್ನೇ ಮತ್ತೆ ಮತ್ತೆ ಹಾಡುವುದು. ಇದಕ್ಕೆ ಹೇಳಬೇಕು ಇಂಗ್ಲೀಷಲ್ಲಿ ಟು ಹಾರ್ಪು ಆನ್ ದ ಐಟಮು ಹ್ಯಾಸ್ ದ ಐಟಮ್ ಆಗಿ. ಟು ಹಾರ್ಪು ಆನ್ ದ ಸೇಮ್ಗೆ ಇಂಗ್ಲೀಷಲ್ಲಿ ಅರ್ಥ ಟು ರಿಪೀಟ್ ದ ಸೇಮ್ ಥಿಂಗ್ ಅಂದರೆ ಅದು ಟು ಹಾರ್ಪು ಆನ್ ದ ಸೇಮ್ ಅಂತ ಐಟಮ್ ಆಗಿ ಹೇಳ್ಬೋದು. ಈ ಹೊತ್ತಿಗೆ ಇದು ಸಾಕು. ಮುಂದಿನ ಕ್ಲಾಸಲ್ಲಿ ಇನ್ನೂ ವಿಸ್ತಾರವಾಗಿ ಐಟಮ್ಗಳನ್ನ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ. ಐಟಮು ಅಂದರೆ ನುಡಿಗಟ್ಟುಗಳು ಅಂತ ಆಗುತ್ತೆ. ಅವುಗಳನ್ನ ಮುಂದಿನ ಕ್ಲಾಸಲ್ಲಿ ಮತ್ತೆ ನೋಡೋಣ ಮತ್ತು ಕಲಿಯೋಣ, ತಿಳಿಯೋಣ. ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಿಗುವಂಥ ಲಾಭಗಳು ಇಲ್ಲಿವೆ. ಈ ಎಲ್ಲ ಲಾಭಗಳು ನಿಮಗೆ ಪ್ರತಿದಿನ ಸಿಗುತ್ತವೆ. ಆದ್ದರಿಂದ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಹಾಗೆಯೇ ನನ್ನ ಕೊನೆಯ ವಾಕ್ಯ, ಥ್ಯಾಂಕ್ ಯು ವೆರಿ ಮಚ್, ಬಾಯ್, ಟೇಕ್ ಕೇರ್, ಸಿ ಯು ಸೂನ್.